ಕಣಮ್ಮ. ಯಾವ ಕಡೆ ಹೋಗ್ಬಿಟ್ರಿ ಕೊಂಡ್ರು ಕರೆಂಟ್ ಹೊಡಿತೈತದು. ಹೇ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್ ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೋಗಿದ್ರೆ ನಾನು ಸೂಪರ್ ಆಗಿದ್ದೀನಿ ಗೈಸ್. ಆ್ಯಂಡ್ ಇವತ್ತು ಮಳೆ ಅಂತೂ ಸಕ್ಕತ್ತಾಗಿ ಜೋರಾಗಿ ಬರ್ತಿದೆ. ವೆದರ್ ಏನು ಸಕ್ಕತ್ತಾಗಿ ಆಗ್ಬಿಟ್ಟಿದೆ ಅಂದರೆ ಕ್ರೇಜಿ ವೆದರ್ ಅಂತ. ಇವತ್ತಂತೂ ಬೆಂಗಳೂರಲ್ಲಿ ಕ್ರೇಜ್ ಆಗಿದೆ ವೆದರು ನೋಡಿ. ಗೈಸ್ ಇವಾಗ ಏನು ಕಂಟೆಂಟು ಅಂತಂದರೆ, ಇವಾಗ ನಮ್ಮ ಮನೇಲಿ ನಮ್ಮ ಅಮ್ಮನಿಗೆ ಒಂದು ಪ್ರ್ಯಾಂಕ್ ಮಾಡ್ತಾಯಿದ್ದೀವಿ ಗೈಸ್. ನಾನು ಮತ್ತು ಈ ಚೈಲ್ಡ್ ಚಪಾತಿಗಳೆಲ್ಲ ಸೇರಿಕೊಂಡು ಒಂದು ಪ್ರ್ಯಾಂಕ್ ಮಾಡ್ತಾಯಿದ್ದೀವಿ. ಏನು ಪ್ರ್ಯಾಂಕ್ ಅಂತಂದರೆ ನೋಡಿ ಗೈಸ್, ಇವಾಗ ಟಿ ವಿನ ಹೊಡೆದಾಕ್ಬಿಟ್ಟಿದ್ದೀವಿ ಅಂತ ಒಂದು ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಟಿ ವಿನ ಹೊಡೆದಾಕ್ಬಿಟ್ಟಿದ್ದೀನಿ ಅಂತ ಒಂದು ಫ್ರ್ಯಾಂಕ್ ಮಾಡ್ತಾಯಿದ್ದೀನಿ. ಅದು ನೆಟ್ವರ್ಕ್ ಸ್ಲೋ ಆಯ್ತಾಯಿದ್ದು ಬಿಡು. ಇವಾಗ ನಮ್ಮಮ್ಮ ಬಂದಿದ ತಕ್ಷಣ ಕ್ಯಾಮ್ರಾನ ಕೊಡ್ತೀನಿ ಗೈಸ್. ಏನು ಗೊತ್ತಾ, ಕ್ಯಾಮ್ರಾ ಇವ್ನು ಹುಡುಗರಿಗೆ ಕೊಡ್ತೀನಿ. ಇವ್ರು ಹುಡುಗರು ಮೇಂಟೈನ್ ಮಾಡ್ತಾ ಇರ್ತಾರೆ. ಹಾಗೆ ನಾನು ಒಂದು ಸ್ವಲ್ಪ ನಾನೇ ಕೋಪ್ತರ ಹೊಡೆದಾಕ್ಬಿಟ್ಟೆ, ಹಂಗಾಯ್ತು ಏನೋ ಒಂದು ಕಂಟೆಂಟ್ ಏನೋ ಒಂದು ಯೂಸ್ ಮಾಡಿಕೊಂಡು ಸೊ ಟಿ ವಿ ಹೊಡೆದಾಕ್ಬಿಟ್ಟೆ ನಾನೇ ಅಂತಲೇ ಒಂದು ಸಿಲಿ ರೀಸನ್ ಹೇಳ್ಕೊಂಡು ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ಗೈಸ್ ಇವಾಗ ಏನಂತಂದರೆ ನಮ್ಮ ಅಮ್ಮಂದೊಂದು ರಿಯಾಕ್ಷನ್ ತೊಗೋಬೋದು. ಸೊ ಇನ್ನು ನಮ್ಮ ಅಮ್ಮ ಬಂದಿಲ್ಲ, ಇವಾಗ ಅದಷ್ಟು ಅಂಗಡಿಗೆ ಹೋಗಿದ್ದಾರೆ. ಏನಾದರೂ ಒಂದು ಐಟಮ್ ತೊಗೊಂಡು ಬರೋದಕ್ಕೆ ಅಂಗಡಿಗೆ ಹೋಗಿದ್ದಾರೆ. ಬಂದಿದ ತಕ್ಷಣ ನಮ್ಮನಿಗೆ ಒಳ್ಳೆ ಫ್ರ್ಯಾಂಕ್ ಮಾಡೋಣ ಗೈಸ್. ಕ್ರೇಜ್ ಆಗಿರಬೇಕು ಫ್ರ್ಯಾಂಕ್ ಅಂತೂ. ಆ ಥರ ನಾವೆಲ್ಲ ಮಾಡ್ತೀವಿ. ಮತ್ತು ಒಂದು ಒಳ್ಳೆ ರಿಯಾಕ್ಷನ್ಗಳು ತೊಗೋಬೋದು. ನಮ್ಮ ಅಮ್ಮ ಹೆಂಗೆ ರಿಯಾಕ್ಷನ್ ಮಾಡ್ತಾರೆ ಅಂತಂದರೆ ನೆಕ್ಸ್ಟ್ ಲೆವೆಲ್ ಆಗಿ ರಿಯಾಕ್ಷನ್ ಮಾಡ್ತಾರೆ. ಅದೊಂದು ರಿಯಾಕ್ಷನ್ ತೊಗೊಳ್ಳೋಣ ಬನ್ನಿ ಗೈಸ್. A few minutes later. ನಮ್ಮಮ್ಮ ಏನ್ ಡಮ್ ಅಂದ್ಬಿಡ್ತು ಬಾಯ್ಲಿ. ಟಿವಿ ನೋಡಿ ಹೆಂಗ್ ಮಾಡಿದ್ದಾರೆ. ಯಾರು ಹಾಕಿದ್ರು? ಇವ್ರು ಹಾಕಿದ್ರಂತೆ. ಸಂಬಂಧ ಅಂತ ಬಂದೆ. ಬೀಜ ಕಡೆ ಹೋಗಿದ್ವಿ, ನಿಂತಿದ್ವಿ. ಏನಕ್ಕಿದ್ದಾರೆ? ಕಿಲಾಕ್ ಹಾಕಿದ್ರಾ? ನಾನು ಟಿವಿ ಆನ್ ಮಾಡಿದ್ದೀನಿ. ಆನ್ ಮಾಡಿದ ತಕ್ಷಣ ಡಬ್ಬ ನಾನೇನು ಮಾಡ್ಲಿ? ಹೋಯ್ತಲ್ಲ 70,000 ರೂಪಾಯಿ ಟಿವಿ. ನೀವೇನ್ ಗೆಲ್ಸಿರಕ್ಕಂತ? ನಾನು ನಾರ್ಮಲ್ ಆಗಿ ಟಿವಿ ನಾನು ಮಾಡಿದೆ, ಸಿಡ್ಲು ಬೇರೆ ಬಂದ್ಬಿಡ್ತು ಜೋರಾಗಿ. ಸಿಗ್ನಲ್ ಬಂತು. ನಾನು ಆಫ್ ಮಾಡ್ಬಿಟ್ಟೆ. ಸಿಗ್ಲು ಬಂತಂತಿ ಜೋರ. ಸಿಡ್ಲು ಬಂದುದಣ್ಣ, ಬಂದ ಸೌಂಡ್ ಬಂತು. ಸಿಗ್ಲು ಬಂದ್ಮೇಲೆ ಟಿವಿ ಆಫ್ ಮಾಡ್ಬೇಕು ಅಂತ ಜ್ಞಾನ ಇಲ್ವಾ? ಸಿಡ್ಲು ಬಂತಮ್ಮ. ಸಿಡ್ಲು ಬಂದ ತಕ್ಷಣ ನಾನೇನು ಮಾಡ್ಲಿ? ನಾನು ಹೇಳ್ತಾನೆ ಅಲ್ಲಿ ಹೋದೆ, ಅಲ್ಲಿ ಕರೆಂಟ್ ಹೊಡಿತು ಕಣಮ್ಮ. ಅಲ್ಲೊಳಗೆ ಅಲ್ಲೇ ಏನಾಗಲಕ್ಕ ಅಲ್ಲಿ ಕರೆಂಟ್ ಹೊಡೆದು ಅಲ್ಲಕ್ಕ, ನಾನು ಅಂಗಡಿಗೆ ಹೋಗೋಕೆ ಮುಂಚೆ ನೋಡ್ತಾ ಇದ್ದೆ. ನೋಡ್ಬಿಟ್ಟು ಆಮೇಲೆ ಆಫ್ ಮಾಡ್ಬಿಟ್ಟು ನಾನು ಹೋದೆ, ಅಂಗಡಿಗೆ ಹೋದೆ. ನಾನು ಇಲ್ಲಿ ಹೋಗ ಲಾಕ್ ಮಾಡಕ್ ಹೋದೆ ಕಣಮ್ಮ. ಡಬ್ಬ ಅಂದ್ಬಿಡ್ತಮ್ಮ ಒಂದೇ ಸಲ. ಅದತ್ರನೇ ಹೋಗಕ್ಕಾಗ್ತಿಲ್ಲ ನನಗಂತೂ ಗೊತ್ತಿಲ್ಲ. ಸರಿ ಮಾಡಕ್ ನೋಡ್ದೆ. ಇಲ್ಲಿ ಮುಟ್ಟಿ ತಕ್ಷಣ ಡರ್ಗ್ ಅಂತ ಕೈ ಹೊಡೆದ್ಬಿಡ್ತಂಗೆ ಕರೆಂಟ್. ನಾನು ಟ್ರೈ ಮಾಡಿದೆ ಅಲ್ಲಿ ಹೋಗಿದ ತಕ್ಷಣ ಡಬ್ಬ ಶಾಕ್ ಹೊಡೆದಾಯ್ತು. ಅದಕ್ಕೆ ಹೋಗ್ಬಿಟ್ರಿ. ಸಿಟ್ಟು ಬಂದ ತಕ್ಷಣ ಎಲ್ಲ ಆಯ್ತು. ಢಕ್ಕಲ್ ಮುಟ್ತು. ಎಲ್ಲಿ ಬಂತು ಸಿಟ್ಟು? ಸಿಡ್ಲು ಬಂದು ದೊಡ್ಡಮ್ಮ ಬೇಗ ಬಂತಲ್ವಾ? ಎಲ್ಲಿ ಮಳೆ ಬಂತೆ? ದೊಡ್ಡಮ್ಮ ನೀವು ಹೋದ್ರಲ್ಲ ಆಗಿ ಡಮ್ ಅಂತ ಸಿಡ್ಲು ಬಂತು. ನಾವು ಲೂಡೋ ಆಡ್ತಿದ್ರಿ. ಅಂದ್ರೆ ಡಮ್ ಅಂತ ತಾನೆ. ನಿನಗ್ ಬುದ್ಧಿ ಇಲ್ವಾ? ಡಮ್ ಅಂತ ಅದಲ್ಲಿ ಟಿವಿ ಹೋಗ್ಬಿಡ್ತದೆ, ನಮ್ಮಮ್ಮ ಆಫ್ ಮಾಡ್ಬಿಟ್ಟು ಹೋಗೋಳೆ ಅಂತ ಗೊತ್ತಿಲ್ವಾ? ನಿನಗ್ ಜ್ಞಾನ ಇಲ್ವಾ? Chance ಇಲ್ಲ, no way. ಮತ್ತೆ ಅದು ಡಮ್ ಅಂತ ತಾನೆ. ನಾನು ನೋಡ್ತೀನಿ ತಾನೆ. ಸಿಡ್ಲು ಬಂದ್ರೆ ನಾನು ಟಿವಿನೇ ಹಾಕಲ್ಲ, ಎಲ್ಲ ಸ್ವಿಚ್ ಕಿತ್ತಾಕ್ತೀನಿ. ಆ ಸೌಂಡ್ ನಮ್ಮನೆಯವ್ರಿಗೂ ಕೇಳಿಸೈತಂತೆ. ಅದು ಮನೆ ಬಂದಿದ್ದು ಅದಕ್ಕೆ ನೋಡ್ರಿ, ಚಿಕ್ಕ ಚಿಕ್ಕ ಹುಡುಗರೆಲ್ಲ ಕೇಳಿಸೈತೆ. ಸಿಡ್ಲು ಹೊಡಿತಾ ಇದ್ದಲ್ಲಿ ನೀನ್ ಟಿವಿ ಹಾಕ್ಬಿಟ್ಟೆ. ನಿನಗೆ ಬುದ್ಧಿ ಇಲ್ವಾ? ತಲೆ ಲದ್ದಿ ತುಂಬಿಕೊಂಡಿದ್ದ. ನಾನು ಅವಾಗೆ ಹಾಕಿದ್ದೆ ಅಕ್ಕ ಟಿವಿನ. ಸಿಡ್ಲು ಹುಡುಗುಡುಗು ಅಂತ ಮಳೆ ಗೊತ್ತಾಯ್ತಾಗ ನಾನೇನ್ ಮಾಡಿದೆ, ಎಲ್ಲ ಸುಚ್ಚು ಕಿತ್ತಾಕ್ಬಿಟ್ಟು ಆಫ್ ಮಾಡ್ಬಿಟ್ಟೆ ಟಿವಿನ. ಸಿಡ್ಲು ಹೊಡೆದ್ಬಿಡ್ತದೆ ಅಂದ್ಬಿಟ್ಟು ತಿರ್ಗಾ ನಾನು ಆನ್ ಮಾಡಿದೆ. ಹಾಕ್ಬಿಟ್ಟು ಆನ್ ಮಾಡಿದೆ. ಆನ್ ಮಾಡ್ಬಿಟ್ಟು ಒಂದು 5 ನಿಮಿಷ ಟಿವಿ ನೋಡ್ಬಿಟ್ಟು ತಿರ್ಗಾ ಆಫ್ ಮಾಡ್ಬಿಟ್ಟು ಟಿವಿನ ನಾನು ಅಂಗಡಿಗೆ ಹೋದೆ. ಅದು ಬೇರೆ ಇದು ಬೇರೆ, ಎಲ್ಲ ಸಪರೇಟ್, ಬರೀ ನಾಟಕ ಅಷ್ಟೇ. ಇವ್ರು ನೋಡಿದ್ರೆ ಸಿಡ್ಲು ಹೊಡಿತು ಅಂತಾರೆ. ಸಿಡ್ಲು ಬಂದಿಲ್ಲ. ಸಿಡ್ಲು ಬಂತು. ಸಿಡ್ಲು ಬಂದು ನಾನು ಹೇಳ್ತಾ ಇರೋದು, ಸಿಡ್ಲು ಬರ್ತಿತ್ತು ತಾನೆ. ನಮ್ಮಮ್ಮ ಸಿಡ್ಲು ಬಂದಾಗ ಟಿವಿ ಹಾಕಲ್ಲ ಅಂತ ನಿನಗೆ ಗೊತ್ತು ತಾನೆ. ಆ ಸಿಡ್ಲು ಹೊಡಿತಾ ಟಿವಿ ಯಾಕೆ ಹಾಕ್ತೆ ಅಂತ ಕೇಳ್ತಾ ಇರೋದು. ಟಿವಿ ನೋಡಕ್ ಫಸ್ಟ್ ನ್ಯೂಸ್ ನಡೀತಾ ಇರ್ತದಲ್ಲ, ಡಿಸ್ಪ್ಲೇ ನೋಡ್ತಾ ಇತ್ತು. ಡಿಸ್ಪ್ಲೇ ಫುಲ್ ಹೊಡೆದಿತ್ತು ಒಳಗಡೆ. ಏನ್ ಮಾಡೋದು ಬರ್ತಾನೆ. 3 ಜನಕ್ಕೂ ಹಬ್ಬ ಮಾಡ್ತಾನೆ ನಿಮ್ಮಪ್ಪ. ಮಾಡ್ಬೇಕಷ್ಟೇ. ನಾವೇನು ಮಾಡಿಲ್ಲ. ನೀನೊಂದು ಅಕ್ಕನ ನೀನು ಸಿಟ್ಟು ಬರ್ತಾನೆ ಅಂತ ಗೊತ್ತಿದ್ರೆ ಟಿವಿ ಆನ್ ಮಾಡಕ್ ಹೋಗಿದ್ಯಾ?
ಎಷ್ಟು 12 ವರ್ಷ ಆಯ್ತಕ್ಕ ಏನೂ ಆಗಿರ್ಲಿಲ್ಲ. ಅದು ಸಂಘದಲ್ಲಿ ದುಡ್ಡು ಎತ್ಕೊಂಡು ಅವಾಗ ತಗೊಂಡಿರೋದು ನಾವು. ತಿಂಗಳಿಗೆ 2000 ಇದು ಎಷ್ಟು 3,000 ರೂಪಾಯಿ ಕಟ್ತಾ ಇದ್ವಿ ಲೋನು. ನಾವು ಡೌನ್ ಪೇಮೆಂಟ್ 3,000 ರೂಪಾಯಿ ಮಾಡ್ಬಿಟ್ಟು ಇವನು ಬುದ್ಧಿ ಇರೋಂಗೆ ಅಲ್ಲಿ ಸಿಡ್ಕೊಂಡಿದ್ದಾಗಂತೆ ಟಿವಿ ಹಾಕೊಂಡು ನಾನು ಎಷ್ಟು ಸತಿ ಮಳೆ ಬಂದ್ರೆ ಸಾಕು ಟಿವಿ ಸ್ವಿಚ್ ಎಲ್ಲ ತಗೊಂಡ್ಬಿಟ್ಟಿದ್ದೆ ನಾನು. ಏನ್ ಮಾಡೋದು ಈಗ ಏನ್ ಮಾಡೋದು? ತಗೊಂಡೋಗಿ ತಲೆ ಚುಚ್ಕೊಳ್ಳೋದು, ಇಲ್ಲ ತಿಪ್ಪಿ ಬಿಸಾಕೋದು. ಇದೇನು ಮಾಡೋದು ಅಷ್ಟೇ ಅಷ್ಟೇ. ಇವನು ಅಲ್ಲಿ ಸಿಡ್ಕೊಂಡಿದ್ದಾಗಂತೆ ಟಿವಿ ಹಾಕೋಕ್ ಹೋಗಿದ್ದಂತೆ, ಒಡಿಲಿ ಸಿಡ್ಡು ಅಂತ. 80,000 ರೂಪಾಯಿ ಟಿವಿ ಹಾಕ ಹೋಯ್ತು. ಎಷ್ಟು ವರ್ಷ ನಾವು ಮಡಿಕೊಂಡಿದ್ದೆ ಗೊತ್ತಾ? ಈ ಒಂಚೂರು ಏನೂ ಆಗಿರ್ಲಿಲ್ಲ ಟಿವಿ. ಈಗ ದೊಡ್ಡದಾಗೆ ಮಾಡ್ಬಿಟ್ರು. ಮುಚ್ಕೊಂಡು ಕುತ್ಕೊ. ಒಂದ್ ತಗೊಂಡ್ರೆ ಆಯ್ತು. ಗೊತ್ತು ಕಷ್ಟ ಏನಂತ. ಇನ್ನೇನ್ ಮಾಡೋದು? ಸಿಟ್ಟು ಬಂತಮ್ಮ, ನನ್ನ ಹೇಳಿ ಕೇಳಿ ಬಂತಮ್ಮ. ನೀನು ಬುದ್ಧಿ ಇಲ್ವಾ ಅಂತ ಕೇಳ್ತಾ ಇರೋದು. ಸಿಗ್ಗೋಡಿದ್ದಾಗೆ ಮಳೆ ಬರ್ತಾಗೆ ಟಿವಿ ಯಾಕೆ ಹಾಕ್ಬೇಕು ಅಂತ ಜ್ಞಾನ ಇಲ್ವಾ? ಸಿಡ್ಲು ಬಂತ ಸಿಡ್ಲು ಬಂದು ಇಂಜನ ಮಾಡಕ ಸಿಡ್ಲಿ ಬಂತು ಗುರು, ಸಿಡ್ಲಿ ಬಂತು. ಸಿಡ್ಲು ಬಂದ್ರೆ ಟಿವಿ ಹಾಕ್ತಾರೆ ಯಾರಾದ್ರೂ? ಸಿಡ್ಲು ಬಂದಾಗಿಲ್ಲ, ಅದು ಡಿಸ್ಪ್ಲೇ ಹೋಗ್ಬಿಟ್ಟೈತೆ. ನೋಡ್ತಾ ಇದ್ದೀವಿ. ಡಿಸ್ಪ್ಲೇ ಹೋಗ್ಬಿಟ್ಟೈತೆ ಅದು. ಸಿಡ್ಲು ಬಂದಿದ್ದ ಡಕ್ಕನ್ ಬಿಡ್ತಿದ್ದು. ಆಫ್ ಮಾಡು. ಕರೆಂಟ್ ಹೊಡಿತೈತೆ. ಕರೆಂಟ್ ಹೊಡಿ ಲೇ, ಹೋಗು ಸೈಡ್ಗೆ. ಕರೆಂಟ್ ಹೊಡಿದ್ ಬೇಡ. ನೀನ್ ಶೂಟಿಂಗ್ ತೆಗಿತಾ ಇದ್ಯಾ? ನಾನೇ ಶೂಟಿಂಗ್ ತೆಗೀರಿ ನಿಂಗೆ. ಡೈರೆಕ್ಟರ್ ನಾನು ಹೇಳಿದೆ ಅಂತ ಹೇಳು. ಎಮೋಷನ್ ಸ್ವಲ್ಪ ಜಾಸ್ತಿ ಇರಬೇಕು. ಹೇ ಅಲ್ಲಿ ಮೇಲೆ ಸ್ವಿಚ್ ಆಫ್ ಮಾಡಿ. ಕರೆಂಟ್ ಹೊಡಿದ್ರ ಆಮೇಲೆ ಕರೆಂಟ್ ಹೊಡಿತೈತಮ್ಮ. ಟಿವಿ ಆಫ್ ಮಾಡು. ಸುಮ್ನೀರ್ ಬೇಡ ದೊಡಮ್ಮ. ಕರೆಂಟ್ ಹೊಡಿಯೋದು ಸುಮ್ನೀರು. ಅಯ್ಯಪ್ಪ, ಕರೆಂಟ್ ಹೊಡಿತದೆ ಆಮೇಲೆ. ಕಾಲ್ಗೆ ಹೊಡಿತೈತಲ್ಲ ಇದು. ಟಿವಿ ಆಫ್ ಮಾಡಿದ್ರೆ ಬೇಡ ಬೇಡ ಬೇಡ. ಟಿವಿ ಆಫ್ ಮಾಡಿದ್ರೆ ಹೊಡಿತಾರಾ? ಇನ್ನೇನ್ ಮತ್ತೆ ಟಿವಿ ಆಫ್ ಮಾಡಿದ್ದ? ಹ್ಞೂ ಕಣಮ್ಮ. ಲೋ ಕಡೆ ಹೋಗ್ಬಿಟ್ರಿ ಕೊಂಡ್ರೆ ಕರೆಂಟ್ ಹೊಡಿತೈತೆ ಅದು. ನಾವೇನ್ ಮಾಡಿದ್ರೆ ನಾವು ಈಚೆ ಕಡೆ ನಿಂತಿದ್ವಿ. ಬ್ರೋ ನಾನೇನ್ ಮಾಡಿದ್ದೆ ಬ್ರೋ? ಅದಕ್ಕೆ ಮಳೆ ಬಿದ್ದೋದ್ರೆ ನಾನು ಬರ್ತಾಯ್ತಕ್ಕ ಕಿತ್ತಾಕಿದೆ ಎಲ್ಲಾನು ಕೆಳಗೆ. ನಾನು ಎಲ್ಲ ಕೆಳಗೆ ಕಿತ್ತಾಕ್ಬಿಟ್ಟು ಹೋಗಿದ್ದೆ. ಏ ಬಿಡ್ದೋಳಮ್ಮ, ಹೋದ್ರೆ ಹೋಗ್ಲಿ ಆಯ್ತು. 50,000 ಮಾಡ್ತೈತಲ್ಲ ಬಿಡು. ಮಾಡ್ತಾನೆ ಅದಕ್ಕೆ ದುಡ್ಡು ಕುಕ್ಬೇಕು. 2,80,000 ಬಿಡ್ರಿ ಏನಾಗಲ್ಲ. ಒಂದೇ ತಾನೇ ಟಿವಿ ಹೋಗಿರೋದು, ಇನ್ನೊಂದು ತಗೊಂಡ್ರೆ ಆಯ್ತು. ನಮ್ಮ ಮನೆಯವರು ಬಂದ್ರೆ ಅಕ್ಕ ಏನ್ ಮಾಡ್ತಾರೆ ಅಂತ ನಾನು ಭಯ ಆಯ್ತಾ. ಇವ್ರು ಸುಮಾರುಗಳು ಕಿತ್ತಾನೆ. ನಾನು ಇನ್ನೇನ್ ನೆಕ್ಸ್ಟ್ ತಿಂಗಳು ಕೋಲಾರ ಎಲ್ಲ ಮುಗ್ದೈತೆ. ಗೈಸ್ ಹೇಳ್ಬಿಡ್ತೀನಿ ಗೈಸ್, ಪಾಪ ಆಮೇಲೆ ಟೆನ್ಷನ್ ಹೋಗ್ಬಿಡ್ತಾರೆ. ಕಾಲ್ ಮಾಡ್ಬಿಡು. ಈಗಾಗಲೇ ಇದು ಬಂತು ತಲೆ ಮೇಲೆ. ಈಗ ಹೇಳು, ಟಿವಿ ಹಾಕಿದ್ಯಪ್ಪ. ಸಿಡ್ಲಾಗ್ಬಿಟ್ಟು ಟಿವಿ ಹೋಗ್ಬಿಡ್ತು ಅನ್ನೋ. ಬಂಡೆ ಹಾಕೊಂಡು 3 ಜನ ಹುಡುಕ್ತಾನೆ. ಅವ್ನಂತೂ ಬಲ್ಲ. ಎಲ್ಲರೂ ಬಕ್ಕ ಆಗ್ಬಿಟ್ಟಿದ್ದಾರೆ ಗೈಸ್. ಪಾಪ ಮೈಯೆಲ್ಲ ಬೆವ್ತೋಯ್ತಕ್ಕ ನಂದು. ಮಾಡ್ತೀವಲ್ಲ ಅದಕ್ಕೆ ಸುಮ್ಮನೆ ಒಂದು ಫ್ರ್ಯಾಂಕ್ ಅಂದ್ಬಿಟ್ಟು ಒಂದು ಫ್ರ್ಯಾಂಕ್ ವಿಡಿಯೋ ಮಾಡಿದ್ವಿ ಅಷ್ಟೇ. ನನ್ನ ಮುಖ ಎಲ್ಲ ಬೆವ್ತೋಯ್ತಕ್ಕ. ನನಗೆ ನಮ್ಮ ಮನೆಯವ್ರು ಕೆಳಗಡೆ ಮೇಲ್ದಾಗ ಅವ್ರೇನು ಇದು ಮಾಡ್ತಾ ಇರ್ಲಕ್ಕ, ಚಿಂತೆ ಮಾಡ್ತಿರ್ಲಿಲ್ಲ. ಈಗ ಇದು ಬಂದ್ವಲ್ಲ ಎಲ್ಲ ಕಾಸ್ಟ್ ತಂದಾಕಿರೋದು ನಮ್ಮ ಮನೆಯವರು. ಆಸೆಯಿಂದ ತಂದಾಕವ್ರೆ. ಒಂಚೂರು ಏನಾದ್ರು ಹೋದ್ರೆ ಬೈತಾರೆ. ಸೊ ನಮ್ಮ ಬಕ್ರ ಹಾಕ್ಬಿಟ್ರು. ಈ ವಿಡಿಯೋನ ಇಷ್ಟ ಆಗಿದೆ ಗೈಸ್, ಲೈಕ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ. ಆಂಟಿ ಬಾಯ್ ಬಾಯ್.